ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ನೀವೇನಾದರೂ ಈ ಕ್ವಶನ್ಸ್ ಎಲ್ಲ ನೀವು ಸಾಲ್ವ್ ಮಾಡಿದ್ರಿ ಅಂತಂದರೆ ಯು ಜಿ ಸಿ ಎಕ್ಸಾಮ್ಸ್ನ ನೀವು ಕ್ಲಿಯರ್ ಮಾಡೋದು 100%. ಹಾಗೆ ಮೈಕ್ರೋ ಎಕನಾಮಿಕ್ಸ್ ಕಾನ್ಸೆಪ್ಟ್ನಲ್ಲಿ ನೀವು 100% ಪಕ್ಕ ಇದ್ದೀರ ಅಂತ ಅರ್ಥ. ಓಕೆ, ಅಲ್ಲಿ ಮೊದಲನೇ ಆಪ್ಷನ್ ಏನಪ್ಪ ಅಂದರೆ ಕಾರ್ಡಿನಲ್ ಯುಟಿಲಿಟಿ ಥಿಯರಿ ಆಫ್ ಡಿಮ್ಯಾಂಡ್, ಹಾಗೆ ರಿವೀಲ್ಡ್ ಪ್ರಿಫರೆನ್ಸ್ ಥಿಯರಿ ಆಫ್ ಡಿಮ್ಯಾಂಡ್, ಇಂಡಿಫರೆನ್ಸ್ ಪ್ರಿಫರೆನ್ಸ್ ಥಿಯರಿ ಆಫ್ ಡಿಮ್ಯಾಂಡ್, ಹಾಗೆ ಯುಟಿಲಿಟಿ ಇಂಡೆಕ್ಸ್ ಅಂಡರ್ ಅನ್ಸರ್ಟನಿಟಿ. ಸೊ ಅನ್ಸರ್ಟನಿಟೀಸ್ ಅಂತಂದ ತಕ್ಷಣ ನಿಮ್ಮ ಮೈಂಡಲ್ಲಿ ಬರಬೇಕು ಇದು ನ್ಯೂಮನ್ ಆ್ಯಂಡ್ ಮಾರ್ಗನ್ಸ್ಟನ್ಗೆ ಹೋಗಬೇಕು. ಈ ಅನ್ಸರ್ಟನಿಟಿ ಅಂದ ತಕ್ಷಣ ನಿಮ್ಮ ಮೈಂಡಿಗೆ ನೀವು ಬರಬೇಕು ಅದು ನ್ಯೂಮನ್ ಆ್ಯಂಡ್ ಮಾರ್ಗನ್ಸ್ಟನ್ ಮತ್ತು ಗೇಮ್ ಥಿಯರಿ. ಇವೆರಡೂ ಒಂದು ಕೀವರ್ಡ್ಸ್ನ ನೆನ್ಪಿಟ್ಕೋಬೇಕು. ಹಾಗೆ ಕಾರ್ಡಿನಲ್ ಯುಟಿಲಿಟಿ ಥಿಯರಿ ಆಫ್ ಡಿಮ್ಯಾಂಡ್ ಇದನ್ನ ಯಾರಪ್ಪ ಕೊಟ್ಟಿದ್ದು ಅಂದರೆ ಆಲ್ಫ್ರೆಡ್ ಮಾರ್ಷಲ್ ಅವ್ರು ಕೊಟ್ಟಿರ್ತಾರೆ. ಹಾಗೆ ರಿವೀಲ್ಡ್ ಪ್ರಿಫರೆನ್ಸ್ ಥಿಯರಿ, ಸೊ ಇದನ್ನು ಸಹ ನೆನ್ಪಿಟ್ಕೊಳ್ಳಿ. ರಿವೀಲ್ಡ್ ಏನನ್ನು ರಿವೀಲ್ಡ್ ಮಾಡ್ತಾರೆ ಅನ್ನೋದು ಒಂದು ಕೀವರ್ಡ್ ಆಗಿರುತ್ತೆ. ಆ ಕೀವರ್ಡನ್ನು ಕೊಟ್ಟಿದ್ದು ಸ್ಯಾಮ್ಯುಯಲ್ಸನ್. ಓಕೆ, ಹಾಗೆ ಇಂಡಿಫರೆನ್ಸ್ ಪ್ರಿಫರೆನ್ಸ್ ಥಿಯರಿ ಆಫ್ ಡಿಮ್ಯಾಂಡ್, ಸೊ ಇದನ್ನು ಕೊಟ್ಟಿದ್ದು JR ಹಿಗ್ಸ್. ಓಕೆ, ಇದು ಕ್ಲಿಯರ್ ಆಗಿದೆ ಅಂತಂದರೆ ನೆಕ್ಸ್ಟು ಕ್ವಶನ್ಸ್ಗೆ ನಾವು ಹೋಗೋಣ. ಸೊ ಇದಕ್ಕೆ ಆಪ್ಷನ್ ಯಾವುದಪ್ಪ ಅಂತಂದರೆ ಇದಕ್ಕೆ ಆಪ್ಷನ್ ನಂಬರ್ C. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್, ಐಡೆಂಟಿಫೈ ದ ಆರ್ಡರ್ ಆಫ್ ಕ್ರೋನಾಲಜಿಕಲ್ ಡೆವಲಪ್ಮೆಂಟ್ ಆಫ್ ದ ಥಿಯರಿ ಆಫ್ ಡಿಮ್ಯಾಂಡ್. ನಿಮಗೆ ಪಾರ್ಟ್ 1ಅಲ್ಲಿ ಹೇಳಿದ್ದೆ ಮ್ಯಾಚ್ ದ ಫಾಲೋಯಿಂಗು ಮತ್ತು ಕ್ರೋನಾಲಜಿಕಲ್ ಆರ್ಡರಿಂದ ಮಿನಿಮಮ್ ಏನಿಲ್ಲ ಅನ್ನೋ ಒಂದು 15 to 16 ಕ್ವಶನ್, 15ರಿಂದ 16 ಕ್ವಶನ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಸೊ ಈ ಕ್ವಶನ್ಸ್ಗೆ ಆನ್ಸರ್ ನೋಡೋದಾದರೆ ಫಸ್ಟ್ ಆಪ್ಷನ್ ಬಂದು ಆಪ್ಷನ್ ಎ ಮಾರ್ಷಲ್ ಥಿಯರಿ ಆಫ್ ಡಿಮ್ಯಾಂಡ್, ಹಾಗೆ ಇಂಡಿಫರೆನ್ಸ್ ಕರ್ವ್ಸ್, ರಿವೀಲ್ಡ್ ಪ್ರಿಫರೆನ್ಸ್ ಥಿಯರಿ ಆಲ್ರೆಡಿ ಹೇಳಿದ್ದೀನಿ ಸ್ಯಾಮ್ಯುಯಲ್ಸನ್ ಕೊಟ್ಟಿದ್ದು ಅಂತ, ಹಾಗೆ ವೀಕ್ ಪ್ರಿಫರೆನ್ಸ್ ಆರ್ಡರಿಂಗ್ ಥಿಯರಿ ಆಫ್ ಡಿಮ್ಯಾಂಡ್. ಓಕೆ, ಸೊ ಇದರಲ್ಲಿ ಯಾವುದು ಫಸ್ಟ್ ಬರುತ್ತೆ ಅಂತ ಕ್ರೋನಾಲಜಿಕಲ್ ಆರ್ಡರಲ್ಲಿ ಬರೀಬೇಕಾಗಿರುತ್ತೆ. ಈ 4 ಆಪ್ಷನಲ್ಲಿ ಫಸ್ಟ್ ಯಾವುದಪ್ಪ ಬರುತ್ತೆ ಅಂತಂದರೆ ಮಾರ್ಷಲ್ ಥಿಯರಿ ಆಫ್ ಡಿಮ್ಯಾಂಡ್. ಸೊ ಫಸ್ಟು ಮಾರ್ಷಲ್ ಕೊಟ್ಟಿರುವಂತಹ ಕಾನ್ಸೆಪ್ಟ್ ಬರುತ್ತೆ. ಅದಾದಮೇಲೆ ನೆಕ್ಸ್ಟು ಇಂಡಿಫರೆನ್ಸ್ ಕರ್ವ್ JR ಹಿಗ್ಸ್ ಬಂದು ಕೊಡ್ತಾರೆ. ಅದಾದಮೇಲೆ ರಿವೀಲ್ಡ್ ಪ್ರಿಫರೆನ್ಸ್ ಥಿಯರಿ, ಲಾಸ್ಟ್ ಬಂದ್ಬಿಟ್ಟು ವೀಕ್ ಪ್ರಿಫರೆನ್ಸ್ ಆರ್ಡರಿಂಗ್ ಥಿಯರಿ ಆಫ್ ಡಿಮ್ಯಾಂಡ್. ಸೊ ಇದೇನಿದೆ 1 by 1 ಇದೆ ಅದರದ್ದು ಕ್ರೋನಾಲಜಿಕಲ್ ಆರ್ಡರು. ಸೊ ಮಾರ್ಷಲ್ ಬರ್ತಾರೆ, ಅದಾದಮೇಲೆ ಇಂಡಿಫರೆನ್ಸ್ ಕರ್ವ್ ಕೊಡ್ತಾನೆ ಕಾರ್ಡಿನಲ್ ಯುಟಿಲಿಟಿಲಿ, ಹಾಗೆ ರಿವೀಲ್ಡ್ ಪ್ರಿಫರೆನ್ಸ್ ಥಿಯರಿ ಸ್ಯಾಮ್ಯುಯಲ್ಸನ್ ಬರ್ತಾರೆ. ಅದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ವೀಕ್ ಪ್ರಿಫರೆನ್ಸ್ ಆರ್ಡರಿಂಗ್ ಥಿಯರಿ ಆಫ್ ಡಿಮ್ಯಾಂಡ್. ಇದು ಇದ್ರದ್ದು ಕ್ರೋನಾಲಜಿಕಲ್ ಆರ್ಡರ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಎ ಡಿಮ್ಯಾಂಡ್ ಕರ್ವ್ ವಿಚ್ ಇಸ್ ಪ್ಯಾರಲಲ್ ಟು ದ ಹಾರಿಜಾಂಟಲ್ ಆಕ್ಸಿಸ್ ಶೋವಿಂಗ್ ಕ್ವಾಂಟಿಟಿ. ಓಕೆ, ಹ್ಯಾಸ್ ದ ಪ್ರೈಸ್ ಎಲಾಸ್ಟಿಸಿಟಿ ಈಸ್ ಈಕ್ವಲ್ಸ್ ಟು ವಾಟ್ ಅಂತ ಕೇಳಿದ್ದಾರೆ. ಸೊ ನಿಮಗೆ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ, ನಿಮಗೆ ಡಿಮ್ಯಾಂಡ್ ಕರ್ವು ಹಾರಿಜಾಂಟಲ್ ಇದ್ದರೆ ಏನಂತ ಅರ್ಥ, ವರ್ಟಿಕಲ್ ಆಗಿದ್ದರೆ ಏನಂತ ಅರ್ಥ, ಹಾಗೆ ರೆಕ್ಟ್ಯಾಂಗುಲರ್ ಹೈಪರ್ಬೋಲಾ ಇದ್ದರೆ ಯಾವ ಥರ ಮೀನಿಂಗ್ ಕೊಡುತ್ತೆ ಅಂತ. ಸೊ ಇದರಲ್ಲಿ ಮತ್ತೆ ಅದನ್ನು ಅಬ್ಸರ್ವ್ ಮಾಡೋದಾದರೆ ಇವ್ರು ಕೇಳಿದರೆ ಅಂತ ಡಿಮ್ಯಾಂಡ್ ಕರ್ವ್ ವಿಚ್ ಇಸ್ ಪ್ಯಾರಲಲ್ ಟು ದ ಹಾರಿಜಾಂಟಲ್ ಆಕ್ಸಿಸ್. ಸೊ ನಾವು ಕ್ವಶನನ್ನು ನೋಡಿದ ತಕ್ಷಣ ನಮ್ಮ ಮೈಂಡಲ್ಲಿ ಗ್ರಾಫು ಇಮ್ಯಾಜಿನ್ ಆಗಬೇಕು. ಓಕೆ, ಸೊ ಇದು ಆ್ಯಕ್ಸಿಸ್ಸು ಇದರಲ್ಲಿ ಹಾರಿಜಾಂಟಲ್ ಆಗಿರಬೇಕು. ಹಾರಿಜಾಂಟಲ್ ಅಂದರೆ ಯಾವ ಥರ ಬರುತ್ತೆ, ಈ ಥರ ಬರುತ್ತೆ. ಸೊ ಇದು ಎಕ್ಸ್ ಆ್ಯಕ್ಸಿಸ್ ಮೇಲೆ ಹಾರಿಜಾಂಟಲ್ ಆಗಿರುತ್ತೆ. ಸೊ ಈ ಥರ ಮೀನಿಂಗ್ ಬರ್ತು ಅಂತಂದರೆ ಏನಪ್ಪ ಅಂದರೆ ಇದು ಇನ್ಫಿನಿಟಿ ಅಂತ ಲೆಕ್ಕ. ಓಕೆ, ಡಿಮ್ಯಾಂಡು ಇದು ಇನ್ಫಿನಿಟಿ ಇರುತ್ತೆ. ಹಾಗೆ ಡಿಮ್ಯಾಂಡ್ ಕರ್ವ್ ಏನಾದರೂ ವರ್ಟಿಕಲ್ ಆಗಿತ್ತು ಅಂತಂದರೆ ಇದು 0 ಆಗಿರುತ್ತೆ. ಕ್ಲಿಯರ್? ಆ್ಯಕ್ಸಿಸ್ ಏನಾದರೂ ಈ ಥರ ಇತ್ತು ಅಂತಂದರೆ ಇದನ್ನು ರೆಕ್ಟ್ಯಾಂಗುಲರ್ ಹೈಪರ್ಬೋಲಾ ಅಂತ ಕರಿತೀವಿ. ಇದರ ಆ್ಯಂಗಲ್ಲು ಈಕ್ವಲ್ಸ್ ಟು 1 ಆಗಿರುತ್ತೆ. ಇಲ್ಲಿ ಕೇಳಿರೋ ಕ್ವಶನ್ಗೆ ಆನ್ಸರ್ ಯಾವುದಪ್ಪ ಅಂತಂದರೆ ಇಟ್ ಈಸ್ ಇನ್ಫಿನಿಟಿ. ಆಪ್ಷನ್ B ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. ಫಾರ್ ಸಬ್ಸ್ಟಿಟ್ಯೂಟ್ಸ್ ಕ್ರಾಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಈಸ್. ಸೊ ಸಬ್ಸ್ಟಿಟ್ಯೂಟ್ಸ್ ಗೂಡ್ಸ್ಗೆ ಕ್ರಾಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡು ಯಾವ ಥರ ಇರುತ್ತೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಆನ್ಸರ್ ಯಾವುದಪ್ಪ ಅಂದರೆ A, ಪಾಸಿಟಿವ್ ಆಗಿರುತ್ತೆ. ಸೊ ಇದರ ಅರ್ಥ ಏನಪ್ಪ ಅಂತಂದರೆ ಒಂದು ಸರಕಿನ ಬೆಲೆ ಹೆಚ್ಚಾದಂತೆ ಮತ್ತೊಂದು ಸರಕಿನ ಬೇಡಿಕೆ ಹೆಚ್ಚಾಗುತ್ತದೆ. ಸೊ ಇದು ಕ್ರಾಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಈಸ್ ಈಕ್ವಲ್ಸ್ ಟು ಪಾಸಿಟಿವ್ ಆಗಿರುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ A. ಓಕೆ, ಸೊ ಮುಂದಿನ ಕ್ವಶನ್ಗೆ ಹೋಗೋಣ. ಸೊ ಕ್ವಶನ್ ನೋಡೋದಾದರೆ ಟೀ ಆ್ಯಂಡ್ ಕಾಫಿ ಯಾವ ಗೂಡ್ಸ್ ಅಂತ ಕೇಳಿದ್ದಾರೆ. ಕಾರ್ ಆ್ಯಂಡ್ ಪೆಟ್ರೋಲ್, ಗೋಲ್ಡ್ ಆ್ಯಂಡ್ ಡೈಮಂಡ್ ಆ್ಯಂಡ್ ರಾಗಿ ಆ್ಯಂಡ್ ಬಾಜ್ರಾ. ಸೊ ಇದೆಲ್ಲ ಯಾವ್ಯಾವ ಗೂಡ್ಸ್ ಅಂತ ಅವ್ರು ಕೇಳಿದ್ದಾರೆ. ಸೊ ಇದರಲ್ಲಿ ವೆಬ್ಲನ್ ಗೂಡ್ಸ್, ಸಬ್ಸ್ಟಿಟ್ಯೂಟ್ ಗೂಡ್ಸ್ ಆ್ಯಂಡ್ ಗಿಫನ್ ಗೂಡ್ಸ್ ಆ್ಯಂಡ್ ಕಾಂಪ್ಲಿಮೆಂಟರಿ ಗೂಡ್ಸ್. ಸೊ ಇದರಲ್ಲಿ ಯಾವ ಗೂಡ್ಸ್ಗೆ ಮ್ಯಾಚ್ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ಇದನ್ನು ಸ್ವಲ್ಪ ಆನ್ಸರ್ನ ಯಾರೆಲ್ಲ ಕರೆಕ್ಟಾಗಿ ಆನ್ಸರ್ ಮಾಡ್ತೀರಾ 100% ಅವ್ರ ಎಕ್ಸಾಮ್ಸ್ನ ಕ್ಲಿಯರ್ ಮಾಡೇ ಮಾಡ್ತೀರಾ. ಮತ್ತು ಈ ಕಾನ್ಸೆಪ್ಟ್ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅರ್ಥ.
ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಬಿ. ಯಾವುದಪ್ಪ ಅಂತಂದರೆ ಕಾಫಿ ಆ್ಯಂಡ್ ಟೀ ಮತ್ತು ಕಾಫಿ ಎರಡೂ ಸಬ್ಸ್ಟಿಟ್ಯೂಟ್ ಗೂಡ್ಸ್, ಒಂದಕ್ಕೆ ಇನ್ನೊಂದು ಸಬ್ಸ್ಟಿಟ್ಯೂಟ್ ಆಗಿರುತ್ತೆ. ನಾನೇನಾದರೂ ಕಾಫಿ ಕುಡಿತೀನಿ ಅಂತಂದರೆ ಅದು ಕಾಫಿ ಪ್ರೈಸ್ ಜಾಸ್ತಿ ಆಗಿತ್ತು ಅಂದರೆ ನಾನು ಏನು ಮಾಡ್ತೀನಿ, ಕಾಫಿ ಬದಲು ಟೀನ ಚೂಸ್ ಮಾಡ್ತೀನಿ. ಸೊ ಇವೆರಡೂ ಸಹ ಸಬ್ಸ್ಟಿಟ್ಯೂಟ್ ಗೂಡ್ಸ್ ಆಗಿರುತ್ತೆ. ನೆಕ್ಸ್ಟು ಕಾರ್ ಆ್ಯಂಡ್ ಪೆಟ್ರೋಲ್. ಕಾರು ಮತ್ತು ಪೆಟ್ರೋಲ್ ಏನಪ್ಪ ಅಂತಂದರೆ ಇವೆರಡು ಕಾಂಪ್ಲಿಮೆಂಟರಿ ಗೂಡ್ಸ್. ಓಕೆ, ಇವೆರಡೂ ಸಹ ಕಾಂಪ್ಲಿಮೆಂಟರಿ ಗೂಡ್ಸ್ ಆಗಿರುತ್ತೆ. ಹಾಗೆ ಗೋಲ್ಡ್ ಮತ್ತು ಡೈಮಂಡ್ಸ್, ಈ ಗೋಲ್ಡ್ ಮತ್ತು ಡೈಮಂಡ್ಸ್ ಎರಡು ವೆಬ್ಲನ್ ಗೂಡ್ಸ್. ಸೊ ನೆನಪಲ್ಲಿ ಇಟ್ಕೊಳ್ಳಿ, ಯಾವ್ಯಾವುದು ಪ್ರೈಸ್ ತುಂಬ ಜಾಸ್ತಿ ಇರೋದು ಅದನ್ನು ವೆಬ್ಲನ್ ಗೂಡ್ಸ್ ಅಂತ ಕರಿತೀವಿ. ಹಾಗೆ ರಾಗಿ ಆ್ಯಂಡ್ ಬಾಜ್ರಾ ಇದು ಗಿಫನ್ ಗೂಡ್ಸ್ ಅಂತ ಕರಿತೀವಿ. ಸೊ ಗಿಫನ್ ಗೂಡ್ಸ್ ಯಾವಾಗಲೂ ಸಹ ಕಡಿಮೆ ಬೆಲೆಯಲ್ಲಿರುತ್ತೆ. ಓಕೆ, ಗಿಫನ್ ಗೂಡ್ಸ್ನ ಈ ಥರ ಅರ್ಥ ಮಾಡ್ಕೊಳ್ಳಿ, ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಮುಂದಿನ ಕ್ವಶನ್ಗೆ ಹೋಗೋಣ. ಪುಟ್ ದ ಫಾಲೋವಿಂಗ್ ಇನ್ ದ ಕ್ರೋನಾಲಜಿಕಲ್ ಆರ್ಡರ್ ಆನ್ ದ ಬೇಸಿಸ್ ಆಫ್ ಡೆವಲಪ್ಮೆಂಟ್. ಲಾ ಆಫ್ ಡಿಮ್ಯಾಂಡ್, ರಿವೀಲ್ಡ್ ಪ್ರಿಫರೆನ್ಸ್ ಅನಾಲಿಸಿಸ್, ಇಂಡಿಫರೆನ್ಸ್ ಕರ್ವ್, ಲಾಸ್ಟ್ನೇದಾಗಿ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ. ಸೊ ಇದರಲ್ಲಿ ಯಾವ ಕಾನ್ಸೆಪ್ಟು ಫಸ್ಟ್ ಬಂದಿದೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ನೋಡಿದರೆ ಆಪ್ಷನ್ ಬಿ. ಲಾ ಆಫ್ ಡಿಮ್ಯಾಂಡ್ ಫಸ್ಟ್ ಬರುತ್ತೆ, ಅದಾದಮೇಲೆ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿಯನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ಬರುತ್ತೆ, ಅದಾದಮೇಲೆ ಇಂಡಿಫರೆನ್ಸ್ ಕರ್ವ್ ಬರುತ್ತೆ, ಲಾಸ್ಟ್ನೇದಾಗಿ ರಿವೀಲ್ಡ್ ಪ್ರಿಫರೆನ್ಸ್ ಥಿಯರಿ, ಸ್ಯಾಮ್ಯುಯಲ್ಸನ್ ಕೊಟ್ಟಿರುವಂತಹ ರಿವೀಲ್ಡ್ ಪ್ರಿಫರೆನ್ಸ್ ಥಿಯರಿ ಬರುತ್ತೆ. ಫಸ್ಟು ಲಾ ಆಫ್ ಡಿಮ್ಯಾಂಡ್ ಬರುತ್ತೆ. ಸೊ ಇದನ್ನು ಕ್ರೋನಾಲಜಿಕಲ್ ಆರ್ಡರ್ನ ಫಸ್ಟು ನೀವು ಒಂದು ಸೈಡಲ್ಲಿ ಬರ್ಕೊಳ್ಳಿ, ಇಲ್ಲಾಂದರೆ ನಾನು ನೋಟ್ಸ್ನ ನಿಮಗೆ ಪ್ರೊವೈಡ್ ಮಾಡ್ತೀನಿ. ನೀವೇನು ಅಕಸ್ಮಾತ್ ಆಗಿಲ್ಲ ಅಂತಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಪ್ರೊವೈಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಕ್ವಶನ್ನು ಅಸರ್ಷನ್ ಮತ್ತು ರೀಸ್ನಿಂಗು. ಸೊ ಅಸರ್ಷನ್ ಮತ್ತು ರೀಸ್ನಿಂಗ್ ಅಂತ ಏನು ಅಂತ ಪಾರ್ಟ್ 1 ವೀಡಿಯೋದಲ್ಲಿ ಹೇಳಿದ್ದೀನಿ. ಕನ್ಸ್ಯೂಮರ್ ಸರ್ಪ್ಲಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಪೊಟೆನ್ಷಿಯಲ್ ಪ್ರೈಸ್ ಆ್ಯಂಡ್ ಆ್ಯಕ್ಚುಯಲ್ ಪ್ರೈಸ್ ಅಂತ ಅಸರ್ಷನ್ನು. ಅದಕ್ಕೆ ರೀಸನ್ ಏನಪ್ಪ ಅಂದರೆ ದೇರ್ ಈಸ್ ಎಕ್ಸಿಸ್ಟ್ ಆ್ಯನ್ ಇನ್ವರ್ಸ್ ರಿಲೇಷನ್ಶಿಪ್ ಬಿಟ್ವೀನ್ ದ ಪ್ರೈಸ್ ಆ್ಯಂಡ್ ಕನ್ಸ್ಯೂಮರ್ ಸರ್ಪ್ಲಸ್ ಅಂತ ಕೇಳಿದ್ದಾರೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ನೋಡಿ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಬೋತ್ ಎ ಆ್ಯಂಡ್ ಆರ್ ಟ್ರೂ ಆ್ಯಂಡ್ ಆರ್ ಈಸ್ ದ ಕರೆಕ್ಟ್ ಎಕ್ಸ್ಪ್ಲೇಷನ್ ಆಫ್ ಎ. ಓಕೆ, ಕ್ಲಿಯರಾ? ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಟ್ರೂ? ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ? ಇಂಡಿಫರೆನ್ಸ್ ಕರ್ವ್ ಸ್ಲೋಪ್ಸ್ ಡೌನ್ವರ್ಡ್ ಫ್ರಮ್ ಲೆಫ್ಟ್ ಟು ರೈಟ್. ಸೊ ಇಂಡಿಫರೆನ್ಸ್ ಕರ್ವ್ ಹೇಗೆ ಬರುತ್ತೆ? ಇದು ವೈ ಆ್ಯಕ್ಸಿಸ್, ಇದು ಎಕ್ಸ್ ಆ್ಯಕ್ಸಿಸ್. ಇಂಡಿಫರೆನ್ಸ್ ಕರ್ವ್ಸ್ ಹೀಗೆ ಬರುತ್ತೆ. ಇದು ಇಂಡಿಫರೆನ್ಸ್ ಕರ್ವ್, ಐ ಸಿ ಕರ್ವ್. ಓಕೆ, ಸೊ ಇಲ್ಲಿ ಕೊಟ್ಟಿರೋ ಕಂಡೀಷನ್ಸ್ ಏನೇನು? ಇಂಡಿಫರೆನ್ಸ್ ಕರ್ವ್ಸ್ ಸ್ಲೋಪ್ ಡೌನ್ವರ್ಡ್ ಫ್ರಮ್ ಲೆಫ್ಟ್ ಟು ರೈಟ್. ಸೊ ಇದು ಲೆಫ್ಟ್ ಸೈಡಿಂದ ರೈಟ್ ಸೈಡ್ಗೆ ಡೌನ್ವರ್ಡ್ ಆಗಿ ಬಂದಿದೆ. ಸೊ ಇದು ಸರಿ ಇದೆ. ಇಂಡಿಫರೆನ್ಸ್ ಕರ್ವ್ ಸ್ಲೋಪ್ ಡೌನ್ವರ್ಡ್ ಫ್ರಮ್ ರೈಟ್ ಟು ಲೆಫ್ಟ್. ಸೊ ರೈಟಿಂದ ಲೆಫ್ಟಿಗೆ ಬಂದಿದೆ. ಸೊ ಈ ಕಂಡೀಷನ್ ರಾಂಗ್ ಇದೆ. ಇಂಡಿಫರೆನ್ಸ್ ಕರ್ವ್ಸ್ ಆರ್ ಕಾನ್ವೆಕ್ಸ್ ಟು ದ ಪಾಯಿಂಟ್ ಆಫ್ ಆರಿಜಿನ್ ಆಫ್ ದ ಟೂ ಆ್ಯಕ್ಸಿಸ್. ಸೊ ಇದು ಆರಿಜಿನ್, ಇಲ್ಲಿ ಬೆಂಡ್ ಆಗಿದೆಯಲ್ವಾ? ಸೊ ಇದು ಕಾನ್ವೆಕ್ಸ್ ಟು ದ ಆರಿಜಿನ್, ಇದು ಕಾನ್ವೆಕ್ಸ್ ಆಗಿರುತ್ತೆ. ಇದು ಸರಿ ಇದೆ. ಹಾಗೆ ಇಂಡಿಫರೆನ್ಸ್ ಕರ್ವ್ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್. ಸೊ ಇಂಡಿಫರೆನ್ಸ್ ಕರ್ವ್ಸ್ದು ಒಂದು ಫೀಚರ್ಸ್ ಏನಪ್ಪ ಅಂತಂದರೆ ಅದು ಎರಡೂ ಇಂಡಿಫರೆನ್ಸ್ ಕರ್ವ್ಸು ಒಂದಕ್ಕೊಂದು ಟಚ್ ಆಗಲ್ಲ, ಇಂಟರ್ಸೆಕ್ಟ್ ಮಾಡಲ್ಲ ಅಂತ ಹೇಳಿದ್ದಾರೆ. ಸೊ ಇದೊಂದು ಕಂಡೀಷನ್ ಆಗಿರುತ್ತೆ. ಸೊ ಇದು ಸರಿ ಇದೆ. ಈ 3 ಆಪ್ಷನ್ ಸರಿ ಇರೋ ಎಲ್ಲಿದೆ? ಆಪ್ಷನ್ ಸಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಸ್ಗೆ ಮೂವ್ ಆಗೋಣ. ನೆಕ್ಸ್ಟ್ ಕ್ವಶನ್ನು, ಹೂ ಡಿಸ್ಟಿಂಗ್ವಿಶ್ ಬಿಟ್ವೀನ್ ದ ವ್ಯಾಲ್ಯೂ ಇನ್ ಯೂಸ್ ಆ್ಯಂಡ್ ವ್ಯಾಲ್ಯೂ ಇನ್ ಎಕ್ಸ್ಚೇಂಜ್ ಆ್ಯಂಡ್ ಗೇವ್ ದ ಫೇಮಸ್ ಎಕ್ಸಾಂಪಲ್ ಆಫ್ ಡೈಮಂಡ್ ಆ್ಯಂಡ್ ವಾಟರ್. ಓಕೆ, ಸೊ ಈ ಡೈಮಂಡ್ ಮತ್ತು ವಾಟರ್ ಅನ್ನೋದನ್ನ ಕಾನ್ಸೆಪ್ಟ್ ನೆನ್ಪಿಟ್ಕೊಳ್ಳಿ. ಈ ಕಾನ್ಸೆಪ್ಟ್ ಬೇರೆ ಎಲ್ಲೂ ಕೇಳಲ್ಲ. ಅಕಸ್ಮಾತ್ ಕೇಳಿದ್ರು ಅಂದರೆ ಅಲ್ಲಿ ಏನಾದರೂ ನಿಮಗೆ ಆ್ಯಡಮ್ ಸ್ಮಿತ್ತು ನೇಮ್ ಇತ್ತು ಅಂದರೆ ಈಸಿಯಾಗಿ ಕಣ್ಣು ಮುಚ್ಕೊಂಡು ಟಿಕ್ ಮಾಡ್ಬೋದು. ಯಾಕೆಂದರೆ ಡೈಮಂಡ್ ಆ್ಯಂಡ್ ವಾಟರ್ದು ಕಾನ್ಸೆಪ್ಟ್ ಕೊಟ್ಟಿದ್ದೇನೆ ಆ್ಯಡಮ್ ಸ್ಮಿತ್. ಸೊ ಅದು ಬಿಟ್ಟು ಬೇರೆ ಯಾವುದೇ ಥರ ಲಾಜಿಕಲಾಗಿ ಏನೂ ಕೇಳಲ್ಲ. ಸೊ ಕ್ವಶನ್ ಎಷ್ಟೇ ದೊಡ್ಡದಾಗಿದ್ರು ಡೈಮಂಡ್ ಆ್ಯಂಡ್ ವಾಟರ್ ಅಂತ ಇತ್ತು ಅಂದರೆ ನೀವು ಆರಾಮಾಗಿ ಆ್ಯಡಮ್ ಸ್ಮಿತ್ ಅಂತ ಚೂಸ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ದ ಬೇಸಿಕ್ ಅಸಂಪ್ಷನ್ ಆಫ್ ಕಾರ್ಡಿನಲ್ ಯುಟಿಲಿಟಿ ಅನಾಲಿಸಿಸ್? ಸೊ ಕಾರ್ಡಿನಲ್ ಯುಟಿಲಿಟಿ ಮತ್ತು ಆರ್ಡಿನಲ್ ಯುಟಿಲಿಟಿ, ಸೊ ಇವೆರಡು ಫೇಮಸ್ ಕಾನ್ಸೆಪ್ಟು. ಫಸ್ಟ್ ಆಫ್ ಆಲ್ ಕಾರ್ಡಿನಲ್ ಯುಟಿಲಿಟಿ ಅಂದರೆ ಅರ್ಥ ಮಾಡ್ಕೊಳ್ಳಿ, ಯುಟಿಲಿಟಿನ ಮೆಜರ್ಸ್ ಇನ್ ನಂಬರ್ಸ್, ನಾಟ್ ಇನ್ ರ್ಯಾಂಕ್ಸ್. ಈಗ ನನಗೆ ಒಂದು ಹಣ್ಣನ್ನು ಸೇವಿಸಿದಾಗ ನನಗೇನಾದರೂ
5 ಕ್ವಾಂಟಿಟಿ ಆ್ಯಪಲಿಂದ ಮತ್ತು 4 ಕ್ವಾಂಟಿಟಿ ಬನಾನಾ ಇಂದ ಆ ಥರ ಕ್ವಾಂಟಿಟಿ ನಂಬರ್ಸಲ್ಲಿ ನಾವು ಏನಾದ್ರು ಮೆಜರ್ ಮಾಡ್ತಾ ಇದ್ದೀವಿ ಅಂತಂದರೆ ಅದನ್ನು ಕಾರ್ಡಿನಲ್ ಯುಟಿಲಿಟಿ ಅಂತ ಕರಿತೀವಿ. ಆಪ್ಷನ್ಸ್ ನೋಡೋದಾದರೆ ಯುಟಿಲಿಟಿ ಈಸ್ ಮೆಜರಬಲ್ ಆ್ಯಂಡ್ ಕ್ವಾಂಟಿಫೈಯಬಲ್ ಎಂಟಿಟಿ. ಮಾರ್ಜಿನಲ್ ಯುಟಿಲಿಟಿ ಆಫ್ ಮನಿ changes with changes in the real income. Utility derived from various goods are independent. ಮತ್ತು 4ನೇ ಆಪ್ಷನ್ಸ್ ಬಂದು ದ ಯೂಸ್ ಆಫ್ ಇಂಟ್ರೋಸ್ಪೆಕ್ಟಿವ್ ಮೆಥಡ್ಸ್ ಇನ್ ಜಡ್ಜಿಂಗ್ ದ ಬಿಹೇವಿಯರ್ ಆಫ್ ಮಾರ್ಜಿನಲ್ ಯುಟಿಲಿಟಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಗೆಸ್ ಮಾಡಿ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಸಿ. ಸೊ ಫಸ್ಟ್ ಥರ ಇದು ಕ್ವಾಂಟಿಟಿನ ಮೆಜರ್ ಮಾಡ್ಬೋದು. ಸೊ ಇದು ಕ್ವಾಂಟಿಫೈಯಬಲ್ ಎಂಟಿಟಿ, ಇದು ಸರಿಯಾದ ಉತ್ತರ ಆಗಿರುತ್ತೆ. ಹಾಗೆ 4ನೇ ಆಪ್ಷನ್ ದ ಯೂಸ್ ಆಫ್ ಇಂಟ್ರೋಸ್ಪೆಕ್ಟಿವ್ ಮೆಥಡ್ ಇನ್ ಜಡ್ಜಿಂಗ್ ದ ಬಿಹೇವಿಯರ್ ಆಫ್ ಮಾರ್ಜಿನಲ್ ಯುಟಿಲಿಟಿ. ಸೊ ಇದು ಸಹ ಸರಿಯಾದ ಉತ್ತರ ಆಗಿರುತ್ತೆ. ಹಾಗೆ 3ನೇ ಆಪ್ಷನ್ ಮತ್ತು 2ನೇ ಆಪ್ಷನ್ನು ರಾಂಗ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್, ಏಂಜಲ್ ಕರ್ವ್ ಡಿನೋಟ್ಸ್, ಏನನ್ನ ಏಂಜಲ್ ಕರ್ವ್ ಡಿನೋಟ್ ಮಾಡುತ್ತೆ ಅಂತ, ವೇರಿಯಸ್ ಅಮೌಂಟ್ ಆಫ್ ಗೂಡ್ಸ್ ವಿಚ್ ಎ ಕನ್ಸ್ಯೂಮರ್ ವುಡ್ ಬಿ ವಿಲ್ಲಿಂಗ್ ಟು ಪರ್ಚೇಸ್ ಅಟ್ ವೇರಿಯಸ್ ಪ್ರೈಸ್ ಲೆವೆಲ್. ಆಪ್ಷನ್ ಬಿ, ವೇರಿಯಸ್ ಅಮೌಂಟ್ ಆಫ್ ಗೂಡ್ಸ್ ವಿಚ್ ಎ ಕನ್ಸ್ಯೂಮರ್ ವುಡ್ ಬಿ ವಿಲ್ಲಿಂಗ್ ಟು ಪರ್ಚೇಸ್ ಅಟ್ ವೇರಿಯಸ್ ಇನ್ಕಮ್ ಲೆವೆಲ್. ವೇರಿಯಸ್, ಆಪ್ಷನ್ ಸಿ, ವೇರಿಯಸ್ ಅಮೌಂಟ್ ಆಫ್ ಗೂಡ್ಸ್ ಪರ್ಚೇಸ್ಡ್ ವೆನ್ ದ ಪ್ರೈಸ್ ಆಫ್ ಇಟ್ಸ್ ಸಬ್ಸ್ಟಿಟ್ಯೂಟ್ ಟೆಂಡ್ ಟು ರೈಸ್. ಓಕೆ, ಆಪ್ಷನ್ ಡಿ, ದ ರಿಲೇಷನ್ಶಿಪ್ ಬಿಟ್ವೀನ್ ದ ಇನ್ಕಮ್ ಆ್ಯಂಡ್ ಸಬ್ಸ್ಟಿಟ್ಯೂಷನ್ ಎಫೆಕ್ಟ್. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ? ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಗೆಸ್ ಮಾಡಿ. ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಬಿ. ಓಕೆ, ವೇರಿಯಸ್ ಅಮೌಂಟ್ ಆಫ್ ಎ ಗೂಡ್ ವಿಚ್ ಎ ಕನ್ಸ್ಯೂಮರ್ ವುಡ್ ಬಿ ವಿಲ್ಲಿಂಗ್ ಟು ಪರ್ಚೇಸ್ ಅಟ್ ವೇರಿಯಸ್ ಇನ್ಕಮ್ ಲೆವೆಲ್. ಸೊ ಒಬ್ಬ ಕನ್ಸ್ಯೂಮರು ತನ್ನ ಬೇರೆ ಬೇರೆ ಇನ್ಕಮ್ ಲೆವೆಲಲ್ಲಿ ಅವನು ಯಾವ ಥರ ಗೂಡ್ಸ್ನ ಪರ್ಚೇಸ್ ಮಾಡಿ ಅದನ್ನು ಕನ್ಸ್ಯೂಮ್ ಮಾಡ್ತಾನೆ ಅನ್ನೋದನ್ನು ಏಂಜಲ್ ಕರ್ವ್ಸು ತಿಳಿಸುತ್ತೆ. ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿದ್ದೀರಾ ಅಂದರೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು, ಸ್ವಲ್ಪ ಹೆಲ್ಪ್ಫುಲ್ ಆಯಿತು ಅಂತಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೀವು ಎಷ್ಟು ಆನ್ಸರ್ಸ್ನ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡೋದ್ರಿಂದ ನನಗೆ ಮುಂದೆ ಮಾಡುವಂಥ ವೀಡಿಯೋಗಳಿಗೆ ಎನ್ಕರೇಜ್ ಸಿಕ್ಕಂಗೆ ಆಗುತ್ತೆ. ಧನ್ಯವಾದಗಳು. ಥ್ಯಾಂಕ್ ಯು.